ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ. ಇವತ್ತು ನಮಗೆಲ್ಲ ಗೊತ್ತೇ ಇದ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಕೂರಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ದೊಡ್ಡ ಧ್ವನಿಯಲ್ಲಿ ಜೈ ಭೀಮ್ ಹೇಳಬೇಕು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಸಚಿವರು, ಕೊಪ್ಪಳ ಉಸ್ತುವಾರಿ ಮಂತ್ರಿ ಆದಂಥ ಶಿವರಾಜ್ ತಂಗಡಿ ಅವರೇ, ಇನ್ನೊಬ್ಬರು ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಶಾಸಕರು, ಈ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿರುವ HR ಗೋಯಪ್ಪ ಅವರೇ, ಶಾಸಕರಾದಂಥ ಹೇಮರಾಜ್ ನಾಯಕ್ ಅವರೇ, ಶಾಸಕಿಯಾದಂಥ ಲತಾ ಮಲ್ಲಿಕಾರ್ಜುನ್ ಅವರೇ, ಶಾಸಕರಾದಂಥ NT ಶ್ರೀನಿವಾಸ್ ಅವರೇ, ಶಾಸಕರಾದಂಥ ಕೃಷ್ಣ ನಾಯಕ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ಲೋಕಸಭಾ ಸದಸ್ಯರಾದಂಥ ರಾಜಶೇಖರ್ ಯತ್ನಾಳ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ರಮೇಶ್ ಅರವಿಂದ್ ಅವರೇ, ಪೂಜಾ ಗಾಂಧಿ ಅವರೇ, ಪ್ರೇಮ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಪಕ್ಷದ ಮುಖಂಡರೇ, ಇಲ್ಲಿದ್ದಂಥ ಎಲ್ಲ ಆತ್ಮೀಯರೇ, ಮಾಧ್ಯಮ ಸ್ನೇಹಿತರೆ, ಮೊದಲೇ ಆಗಿ ಹಂಪಿ ಉತ್ಸವದ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ. ಹಂಪಿ ಉತ್ಸವ ಅಂದರೆ ನಮಗೊಂಥರ ನಾಡು ಹಬ್ಬ ಇದ್ದಂಗೆ. ಬರೀ ಕೊಪ್ಪಳ ಜಿಲ್ಲೆಗಿಲ್ಲ, ವಿಜಯನಗರ ಜಿಲ್ಲೆಗಿಲ್ಲ, ಕೊಪ್ಪಳ ಆಗಲಿ, ಬಳ್ಳಾರಿ ಆಗಲಿ, ವಿಜಯನಗರ ಆಗಲಿ, ಇಲ್ಲಿ ಹಂಪಿ ಉತ್ಸವ ಅಂದರೆ ನಮಗೊಂಥರ ನಾಡು ಹಬ್ಬ ಇದ್ದಂಗೆ. 4-5 ದಿನದಿಂದ ನಾನು ಇಲ್ಲೇ ಇದ್ದೀನಿ. ನಾನು ಹಂಪಿ ಉತ್ಸವ ವ್ಯವಸ್ಥೆಗೋಸ್ಕರ ನಾನು ಇಲ್ಲೇ ಇದ್ದೀನಿ. ನಾನು ಎಲ್ಲ ಕಡೆ ಮನೆಯಲ್ಲಿ ಇವತ್ತು ಹಂಪಿ ಉತ್ಸವನ ನಾವು ಆಚರಿಸ್ತಾ ಇದ್ವಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ಹಂಪಿ ಉತ್ಸವ ಚಾಲನೆಯನ್ನು ಕೊಟ್ಟಿದ್ದು ನಮ್ಮ ನಾಯಕರು MP ಪ್ರಕಾಶ್ ಅವರು. MP 87ರಲ್ಲಿ ಚಾಲನೆ ಕೊಟ್ಟಿದ್ದು. ನವೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಹಂಪಿ ಉತ್ಸವನ ನಡೀತಾ ಇತ್ತು 87 ವರ್ಷದಿಂದ. ಕೋವಿಡಿಂದ ಒಂಚೂರು ಗ್ಯಾಪ್ ಬಂತು. ಕೋವಿಡ್ ಬಂದಿದ್ದ ಕಾರಣಕ್ಕೆ ಒಂಚೂರು ಗ್ಯಾಪ್ ಬಂದು ನಾವೀಗ ಫೆಬ್ರವರಿಯಲ್ಲಿ ಹಂಪಿ ಉತ್ಸವನ ಹಮ್ಮಿಕೊಂಡಿದ್ದೀವಿ. ಈ ಬಾರಿ ನಮ್ಮ ನಾಯಕರಾದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಹೋದ ವರ್ಷವೂ ಮಾನ್ಯ ಸಿದ್ದರಾಮಯ್ಯ ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಳ ಖುಷಿಯನ್ನು